ಮಚ್ಚ ನೀನ್ ಆ ಹುಡ್ಗಿನ ಅಷ್ಟೊಂದ್ ಇಷ್ಟ ಪಡ್ತಾ ಇದ್ದಲ್ಲ, ಹೋಗ್ ಹೇಳ್ಕೊ ಅವಳ ಹತ್ರ ನಿನ್ ಪ್ರೀತಿನ. ಮಚ್ಚಾ ಅವಳೇನಾದ್ರು ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ? ಅವಳಂಗೆಲ್ಲ ಮಾಡಲ್ಲ, ಹೋಗ್ ಮಚ್ಚ. ಬ್ರೋ ಅವನೇನಾದ್ರೂ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಆ ಏನ್ ಹಂಗಂದ್ರೆ? ಯಾಕಂದ್ರೆ ಅವ್ನ್ ವಾಪಸ್ ಬರೋದಕ್ಕೆ ಅವ್ನ್ಗೆ ಟೈಮೇ ಸಿಗಲ್ಲ. ಅಕಸ್ಮಾತ್ ಆ ಹುಡ್ಗಿ ಏನಾದ್ರು ಒಪ್ಕೊಂಡ್ರೆ ಆ ಹುಡ್ಗಿಗೆ ಡೈಲಿ ವಿಡಿಯೋ ಕಾಲು ಮೆಸೇಜ್ ಮಾಡೋದ್ರಲ್ಲೇ ಬಿಸಿ ಆಗೋಗಿರ್ತಾನೆ. ಅವ್ನ ಅದ್ರಲ್ಲಿ ನಿಂಗೆಲ್ಲಿಂದ ಟೈಮ್ ಕೊಡ್ತಾನೆ? ಅವನ ಆ ತರ ಎಲ್ಲ ಮಾಡಲ್ಲ ಬ್ರೋ, ಅವ್ನ್ ನನ್ ಚೈಲ್ಡ್ಹುಡ್ ಫ್ರೆಂಡ್. ಹಾ ಬ್ರೋ, ನಿಮ್ ಫ್ರೆಂಡ್ಶಿಪ್ ಹಳೇದೇ ಆಗಿರ್ಬೋದು, ಆದ್ರೆ ಆ ಹುಡ್ಗಿ ಪ್ರೀತಿ ಹೊಸದು. ಸೊ ಆ ಹುಡ್ಗಿ ಮೇಲೆ ಅವ್ನ್ ಜಾಸ್ತಿ ಅಟ್ರಾಕ್ಟ್ ಆಗೋದು. ಹಾಗೆ ಸ್ಲೋ ಆಗಿ ನಿನ್ನ ಮೀಟ್ ಮಾಡೋದು, ಕಾಲ್ ಮಾಡೋದು ಸ್ಟಾಪ್ ಮಾಡ್ತಾನೆ. ಅದ್ರ ಮೇಲೂ ಅವ್ನೇನಾದ್ರೂ ನಿನ್ನ ಮೀಟ್ ಮಾಡಕ್ ಬಂದ್ರು ಅವ್ನು ಅವಳ ಜೊತೆಗೆ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ. ಅಕಸ್ಮಾತ್ ಏನಾದ್ರೂ ಅವ್ನ್ ನಿನ್ ಕಾಲ್ ಮಾಡಿದ್ರೆ ಏನ್ ಹೇಳ್ತಾನೆ ಗೊತ್ತಾ? ಮಚ್ಚಾ ನಮ್ ಮನೆಯಿಂದ ಏನಾದ್ರು ನನ್ನ ಕೇಳ್ಕೊಂಡ್ ಕಾಲ್ ಮಾಡಿದ್ರೆ ನಾನ್ ನಿನ್ ಜೊತೆಲೇ ಇದೀನಿ ಅಂತ ಹೇಳು ಮಚ್ಚಾ ಅಂತ ಹೇಳ್ತಾನೆ. ಆ ತರ ಎಲ್ಲ ಏನ್ ಆಗಲ್ಲ ಬ್ರೋ, ಅವ್ನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ನ್ ನನ್ ಫ್ರೆಂಡು. ಹಾ ನಾನು ಹಂಗೆ ಅನ್ಕೊಂಡಿದ್ದೆ ಬ್ರೋ, ನನ್ ಫ್ರೆಂಡ್ ನನ್ಗೆ ಆ ತರ ಮಾಡಲ್ಲ ಅಂತ. ಆದ್ರೆ ಹುಡ್ಗಿ ಪ್ರೀತಿ ಇದೆಯಲ್ಲ ಅದನ್ನೆಲ್ಲ ಮಾಡಿಸ್ಬಿಡುತ್ತೆ. ಈಗ್ಲೂ ನಿಂಗ್ ಟೈಮ್ ಇದೆ ಬ್ರೋ, ಹೋಗಿ ನಿನ್ ಫ್ರೆಂಡ್ಶಿಪ್ ನ ಕಾಪಾಡ್ಕೋ.